ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ದೊಡ್ಡ ಅಧ್ಯಾಯ ಮಾಡ್ತಾ ಇದ್ದಾರೆ. ರೇಷೋ ಏನು ಎತ್ತ ಪದ್ಧತಿ ಕಾನೂನು ಎಲ್ಲ ಮಾಡ್ತಾ ಇದ್ದಾರೆ. ಇರಿಗೇಷನಲ್ಲೂ ಕೂಡ ನಮ್ಗೇನು ಮಾತು ಕೊಟ್ಟಿತ್ತು ಅದು ಕೂಡ ಆಗಿಲ್ಲ. ಅರ್ಬನ್ ಡೆವಲಪ್ಮೆಂಟಲ್ಲೂ ಕೂಡ ಕೆಲವಿತ್ತು. ಒಟ್ಟಾರೆ ಇದರ ಬಜೆಟ್ ಅಷ್ಟೊತ್ತಿಗೆ ನಾವೇನು ಹೇಳಬೇಕು ಅದನ್ನು ಹೇಳೋಣ. ನಮ್ಮ ತೆರಿಗೆ ನಮ್ಮ ಹೋರಾಟ ಮತ್ತೆ ಮುಂದುವರಿಸೋದು ಅಂತ ಹೇಳಿದ್ದಾರೆ. ಖಂಡಿತ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಲೇಬೇಕು, ನಮ್ಮ ತೆರಿಗೆಗೆ ನಾವು ಹೋರಾಟ ಮಾಡಲೇಬೇಕು, ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು. ಯಾಕೆ ಪಾರ್ಲಿಮೆಂಟ್ ಮೆಂಬರ್ಸು ಇಷ್ಟು ಜನ ಇಟ್ಕೊಂಡು BJPಯವರು ಇಷ್ಟು ಮೌನವಾಗಿದ್ದಾರೋ ಅಂತ ನಮ್ಗೆ ಅರ್ಥ ಆಗ್ತಾರೆ. ಬೇರೆ ರಾಜ್ಯಗಳಿಗೂ ಕಡಿಮೆ ಕೊಟ್ಟಿದ್ದಾರೆ ಸರ್. ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ದೊಡ್ಡ ಅಧ್ಯಾಯ ಮಾಡ್ತಾ ಇದ್ದಾರೆ. ರೇಷೋ ಏನು ಎತ್ತ ಪದ್ಧತಿ ಕಾನೂನು ಎಲ್ಲ ಮಾಡ್ತಾ ಇದ್ದಾರೆ. ಇರಿಗೇಷನಲ್ಲೂ ಕೂಡ ನಮ್ಗೇನು ಮಾತು ಕೊಟ್ಟಿತ್ತು ಅದು ಕೂಡ ಆಗಿಲ್ಲ. ಅರ್ಬನ್ ಡೆವಲಪ್ಮೆಂಟಲ್ಲೂ ಕೂಡ ಕೆಲವಿತ್ತು. ಒಟ್ಟಾರೆ ಇದರ ಬಜೆಟ್ ಅಷ್ಟೊತ್ತಿಗೆ ನಾವೇನು ಹೇಳಬೇಕು ಅದನ್ನು ಹೇಳೋಣ. ನಮ್ಮ ತೆರಿಗೆ ನಮ್ಮ ಹೋರಾಟ ಮತ್ತೆ ಮುಂದುವರಿಸೋದು ಅಂತ ಹೇಳಿದ್ದಾರೆ. ಖಂಡಿತ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಲೇಬೇಕು, ನಮ್ಮ ತೆರಿಗೆಗೆ ನಾವು ಹೋರಾಟ ಮಾಡಲೇಬೇಕು, ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು. ಯಾಕೆ ಪಾರ್ಲಿಮೆಂಟ್ ಮೆಂಬರ್ಸು ಇಷ್ಟು ಜನ ಇಟ್ಕೊಂಡು BJPಯವರು ಇಷ್ಟು ಮೌನವಾಗಿದ್ದಾರೋ ಅಂತ ನಮ್ಗೆ ಅರ್ಥ ಆಗ್ತಾರೆ. ಬೇರೆ ರಾಜ್ಯಗಳಿಗೂ ಕಡಿಮೆ ಕೊಟ್ಟಿದ್ದಾರೆ ಸರ್. ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ದೊಡ್ಡ ಅಧ್ಯಾಯ ಮಾಡ್ತಾ ಇದ್ದಾರೆ. ರೇಷೋ ಏನು ಎತ್ತ ಪದ್ಧತಿ ಕಾನೂನು ಎಲ್ಲ ಮಾಡ್ತಾ ಇದ್ದಾರೆ. ಇರಿಗೇಷನಲ್ಲೂ ಕೂಡ ನಮ್ಗೇನು ಮಾತು ಕೊಟ್ಟಿತ್ತು ಅದು ಕೂಡ ಆಗಿಲ್ಲ. ಅರ್ಬನ್ ಡೆವಲಪ್ಮೆಂಟಲ್ಲೂ ಕೂಡ ಕೆಲವಿತ್ತು. ಒಟ್ಟಾರೆ ಇದರ ಬಜೆಟ್ ಅಷ್ಟೊತ್ತಿಗೆ ನಾವೇನು ಹೇಳಬೇಕು ಅದನ್ನು ಹೇಳೋಣ. ನಮ್ಮ ತೆರಿಗೆ ನಮ್ಮ ಹೋರಾಟ ಮತ್ತೆ ಮುಂದುವರಿಸೋದು ಅಂತ ಹೇಳಿದ್ದಾರೆ. ಖಂಡಿತ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಲೇಬೇಕು, ನಮ್ಮ ತೆರಿಗೆಗೆ ನಾವು ಹೋರಾಟ ಮಾಡಲೇಬೇಕು, ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು. ಯಾಕೆ ಪಾರ್ಲಿಮೆಂಟ್ ಮೆಂಬರ್ಸು ಇಷ್ಟು ಜನ ಇಟ್ಕೊಂಡು BJPಯವರು ಇಷ್ಟು ಮೌನವಾಗಿದ್ದಾರೋ ಅಂತ ನಮ್ಗೆ ಅರ್ಥ ಆಗ್ತಾರೆ. ಬೇರೆ ರಾಜ್ಯಗಳಿಗೂ ಕಡಿಮೆ ಕೊಟ್ಟಿದ್ದಾರೆ ಸರ್. ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ದೊಡ್ಡ ಅಧ್ಯಾಯ ಮಾಡ್ತಾ ಇದ್ದಾರೆ. ರೇಷೋ ಏನು ಎತ್ತ ಪದ್ಧತಿ ಕಾನೂನು ಎಲ್ಲ ಮಾಡ್ತಾ ಇದ್ದಾರೆ. ಇರಿಗೇಷನಲ್ಲೂ ಕೂಡ ನಮ್ಗೇನು ಮಾತು ಕೊಟ್ಟಿತ್ತು ಅದು ಕೂಡ ಆಗಿಲ್ಲ. ಅರ್ಬನ್ ಡೆವಲಪ್ಮೆಂಟಲ್ಲೂ ಕೂಡ ಕೆಲವಿತ್ತು. ಒಟ್ಟಾರೆ ಇದರ ಬಜೆಟ್ ಅಷ್ಟೊತ್ತಿಗೆ ನಾವೇನು ಹೇಳಬೇಕು ಅದನ್ನು ಹೇಳೋಣ. ನಮ್ಮ ತೆರಿಗೆ ನಮ್ಮ ಹೋರಾಟ ಮತ್ತೆ ಮುಂದುವರಿಸೋದು ಅಂತ ಹೇಳಿದ್ದಾರೆ. ಖಂಡಿತ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಲೇಬೇಕು, ನಮ್ಮ ತೆರಿಗೆಗೆ ನಾವು ಹೋರಾಟ ಮಾಡಲೇಬೇಕು, ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು. ಯಾಕೆ ಪಾರ್ಲಿಮೆಂಟ್ ಮೆಂಬರ್ಸು ಇಷ್ಟು ಜನ ಇಟ್ಕೊಂಡು BJPಯವರು ಇಷ್ಟು ಮೌನವಾಗಿದ್ದಾರೋ ಅಂತ ನಮ್ಗೆ ಅರ್ಥ ಆಗ್ತಾರೆ. ಬೇರೆ ರಾಜ್ಯಗಳಿಗೂ ಕಡಿಮೆ ಕೊಟ್ಟಿದ್ದಾರೆ ಸರ್. ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ದೊಡ್ಡ ಅಧ್ಯಾಯ ಮಾಡ್ತಾ ಇದ್ದಾರೆ. ರೇಷೋ ಏನು ಎತ್ತ ಪದ್ಧತಿ ಕಾನೂನು ಎಲ್ಲ ಮಾಡ್ತಾ ಇದ್ದಾರೆ. ಇರಿಗೇಷನಲ್ಲೂ ಕೂಡ ನಮ್ಗೇನು ಮಾತು ಕೊಟ್ಟಿತ್ತು ಅದು ಕೂಡ ಆಗಿಲ್ಲ. ಅರ್ಬನ್ ಡೆವಲಪ್ಮೆಂಟಲ್ಲೂ ಕೂಡ ಕೆಲವಿತ್ತು. ಒಟ್ಟಾರೆ ಇದರ ಬಜೆಟ್ ಅಷ್ಟೊತ್ತಿಗೆ ನಾವೇನು ಹೇಳಬೇಕು ಅದನ್ನು ಹೇಳೋಣ. ನಮ್ಮ ತೆರಿಗೆ ನಮ್ಮ ಹೋರಾಟ ಮತ್ತೆ ಮುಂದುವರಿಸೋದು ಅಂತ ಹೇಳಿದ್ದಾರೆ. ಖಂಡಿತ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಲೇಬೇಕು, ನಮ್ಮ ತೆರಿಗೆಗೆ ನಾವು ಹೋರಾಟ ಮಾಡಲೇಬೇಕು, ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು. ಯಾಕೆ ಪಾರ್ಲಿಮೆಂಟ್ ಮೆಂಬರ್ಸು ಇಷ್ಟು ಜನ ಇಟ್ಕೊಂಡು BJPಯವರು ಇಷ್ಟು ಮೌನವಾಗಿದ್ದಾರೋ ಅಂತ ನಮ್ಗೆ ಅರ್ಥ ಆಗ್ತಾರೆ. ಬೇರೆ ರಾಜ್ಯಗಳಿಗೂ ಕಡಿಮೆ ಕೊಟ್ಟಿದ್ದಾರೆ ಸರ್. ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ದೊಡ್ಡ ಅಧ್ಯಾಯ ಮಾಡ್ತಾ ಇದ್ದಾರೆ. ರೇಷೋ ಏನು ಎತ್ತ ಪದ್ಧತಿ ಕಾನೂನು ಎಲ್ಲ ಮಾಡ್ತಾ ಇದ್ದಾರೆ. ಇರಿಗೇಷನಲ್ಲೂ ಕೂಡ ನಮ್ಗೇನು ಮಾತು ಕೊಟ್ಟಿತ್ತು ಅದು ಕೂಡ ಆಗಿಲ್ಲ. ಅರ್ಬನ್ ಡೆವಲಪ್ಮೆಂಟಲ್ಲೂ ಕೂಡ ಕೆಲವಿತ್ತು. ಒಟ್ಟಾರೆ ಇದರ ಬಜೆಟ್ ಅಷ್ಟೊತ್ತಿಗೆ ನಾವೇನು ಹೇಳಬೇಕು ಅದನ್ನು ಹೇಳೋಣ. ನಮ್ಮ ತೆರಿಗೆ ನಮ್ಮ ಹೋರಾಟ ಮತ್ತೆ ಮುಂದುವರಿಸೋದು ಅಂತ ಹೇಳಿದ್ದಾರೆ. ಖಂಡಿತ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಲೇಬೇಕು, ನಮ್ಮ ತೆರಿಗೆಗೆ ನಾವು ಹೋರಾಟ ಮಾಡಲೇಬೇಕು, ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು. ಯಾಕೆ ಪಾರ್ಲಿಮೆಂಟ್ ಮೆಂಬರ್ಸು ಇಷ್ಟು ಜನ ಇಟ್ಕೊಂಡು BJPಯವರು ಇಷ್ಟು ಮೌನವಾಗಿದ್ದಾರೋ ಅಂತ ನಮ್ಗೆ ಅರ್ಥ ಆಗ್ತಾರೆ. ಬೇರೆ ರಾಜ್ಯಗಳಿಗೂ ಕಡಿಮೆ ಕೊಟ್ಟಿದ್ದಾರೆ ಸರ್. ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ದೊಡ್ಡ ಅಧ್ಯಾಯ ಮಾಡ್ತಾ ಇದ್ದಾರೆ. ರೇಷೋ ಏನು ಎತ್ತ ಪದ್ಧತಿ ಕಾನೂನು ಎಲ್ಲ ಮಾಡ್ತಾ ಇದ್ದಾರೆ. ಇರಿಗೇಷನಲ್ಲೂ ಕೂಡ ನಮ್ಗೇನು ಮಾತು ಕೊಟ್ಟಿತ್ತು ಅದು ಕೂಡ ಆಗಿಲ್ಲ. ಅರ್ಬನ್ ಡೆವಲಪ್ಮೆಂಟಲ್ಲೂ ಕೂಡ ಕೆಲವಿತ್ತು. ಒಟ್ಟಾರೆ ಇದರ ಬಜೆಟ್ ಅಷ್ಟೊತ್ತಿಗೆ ನಾವೇನು ಹೇಳಬೇಕು ಅದನ್ನು ಹೇಳೋಣ. ನಮ್ಮ ತೆರಿಗೆ ನಮ್ಮ ಹೋರಾಟ ಮತ್ತೆ ಮುಂದುವರಿಸೋದು ಅಂತ ಹೇಳಿದ್ದಾರೆ. ಖಂಡಿತ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಲೇಬೇಕು, ನಮ್ಮ ತೆರಿಗೆಗೆ ನಾವು ಹೋರಾಟ ಮಾಡಲೇಬೇಕು, ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು. ಯಾಕೆ ಪಾರ್ಲಿಮೆಂಟ್ ಮೆಂಬರ್ಸು ಇಷ್ಟು ಜನ ಇಟ್ಕೊಂಡು BJPಯವರು ಇಷ್ಟು ಮೌನವಾಗಿದ್ದಾರೋ ಅಂತ ನಮ್ಗೆ ಅರ್ಥ ಆಗ್ತಾರೆ. ಬೇರೆ ರಾಜ್ಯಗಳಿಗೂ ಕಡಿಮೆ ಕೊಟ್ಟಿದ್ದಾರೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.